ಆಮೇಲೆ 2 ಗ್ಲಾಸ್ ಅಕ್ಕಿ ನೆನೆ ಹಾಕ್ಕೊಂಡಿದ್ದೀನಿ ಇವಾಗ. ಆಮೇಲೆ 2 ಬೆಳ್ಳುಳ್ಳಿ, ಶುಂಠಿ ಒಂದು ಸ್ವಲ್ಪ, ಆಮೇಲೆ ಒಂದು 10 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲ ನೆನೆಸಿ ಇಟ್ಕೊಂಡಿದ್ದೀನಿ. ಮತ್ತು ಇದು ಮಸಾಲೆಗೆ ಹಾಕೋದಕ್ಕೆ ಚಕ್ಕೆ, ಲವಂಗ ಮತ್ತು 3 ಏಲಕ್ಕಿ, ಪಲಾವ್ ಎಲೆ ಮತ್ತು ಸೋಂಪು, ಜೀರಿಗೆ ಒಂಚೂರು, ಒಂದು 3 ಮೆಣಸು ಇಟ್ಕೊಂಡಿದ್ದೀನಿ ಇದು ಮಸಾಲೆಗೆ. ಆಮೇಲೆ 3 ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ 2.5 ಈರುಳ್ಳಿ ಇಟ್ಕೊಂಡಿದ್ದೀನಿ. ಇವಾಗ ಫ್ರೆಂಡ್ಸ್, ಇವಾಗ ಫಸ್ಟು ನಾವೇನು ಮಾಡಬೇಕು ಅಂದರೆ ಇದನ್ನೆಲ್ಲ ರುಬ್ಕೊಂಬರ್ಬೇಕು. ಇವಾಗ ಇದನ್ನು ನೋಡಿ ಫ್ರೆಂಡ್ಸ್, ಇದನ್ನೆಲ್ಲ ರುಬ್ಕೊಂಬರ್ಬೇಕು. ಇವಾಗ ಇದು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ರುಬ್ಕೊಂಬರ್ಬೇಕು. ಇವಾಗ ಇದೆಲ್ಲ ಪೇಸ್ಟ್ ಮಾಡ್ಕೊಬೇಕು. ಮೀಡಿಯಮ್ ಪೇಸ್ಟ್, ನುಣ್ಣಗೇನು ಬೇಕಾಗಿಲ್ಲ. ಈ ಥರ ಎಲ್ಲ ಹಾಕ್ಕೊಂಡು ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಹಾಕ್ತಾ ಇರೋದು. ನೋಡಿ ಇವಾಗ ಇದೂ ಹಾಕ್ಕೋಣ. ಇವಾಗ ಇಷ್ಟು ರುಬ್ಕೊಂಬರೋಣ ಇವಾಗ. ಒಂದು ಕುಕ್ಕರ್ ಆನ್ ಮಾಡೋಣ. ಇವಾಗ ಆ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಇವಾಗ ಎಣ್ಣೆ ಹಾಕ್ಕೊಂಡಿದ್ದ ತಕ್ಷಣ ಈ ಸ್ಪೈಸಸ್ ಎಲ್ಲ ಹಾಕ್ಕೊಳ್ಳಿ. ನೋಡಿ ಈ ಸ್ಪೈಸಸ್ ಎಲ್ಲ ಹಾಕ್ಕೊಳ್ಳೋಣ. ಇವಾಗ ಸ್ವಲ್ಪ ಅದು ಇದಾಗಲಿ, ಸ್ಪೈಸಸ್ ಎಲ್ಲ ಹಾಕೋಣ. ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಹಾಕ್ಬೇಕು. ಇವಾಗ ಚೆನ್ನಾಗಿ ಫ್ರೈ ಆಗಲಿ ಫ್ರೆಂಡ್ಸ್. ಚೆನ್ನಾಗಿ ಫ್ರೈ ಆಗಬೇಕು, ಕೆಂಪುಗೆ ಆಗಬೇಕು ಈರುಳ್ಳಿ. ಈರುಳ್ಳಿ ಫ್ರೈ ಆಗಿದ ತಕ್ಷಣ ಇವಾಗ ಚಿಕನ್ ಹಾಕ್ಕೊಳ್ಳೋಣ. ಇವಾಗ ನೋಡಿ ಚಿಕನ್ನ ಈ ಥರ ಫ್ರೈ ಮಾಡ್ಕೋಬೇಕು. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈ ಥರ ಮಾಡಿಕೊಂಡ್ರೆ. ನೋಡಿ ಈ ಥರ ಆಗಿದ ತಕ್ಷಣ ಒಂಚೂರು ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಅರಿಶಿನ ಪುಡಿ ಆಗಿದ ತಕ್ಷಣ ಸಾಲ್ಟ್ ಹಾಕ್ಕೊಳ್ಳೋಣ. ಇವಾಗ ಇಷ್ಟು ಸಾಲ್ಟ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಇಷ್ಟು ಸಾಲ್ಟು ಸ್ವಲ್ಪ ಇದರಲ್ಲಿ 1 ಸ್ಪೂನ್ ಹಾಕ್ಕೊಡಿದ್ದೀನಿ ನಾನು. ಇದನ್ನು ಈ ಥರ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ಮಾಡ್ಕೋಬೇಕು. ಅದು ಹಾಕಿದ ತಕ್ಷಣ ನಾವು ಉಪ್ಪಿಟ್ಕೊಂಡಿದ್ರಲ್ಲ, ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ, ಪುದೀನ ಎಲ್ಲ ಅದನ್ನೆಲ್ಲ ಈ ಥರ ಪೇಸ್ಟ್ ಮಾಡ್ಕೊಳ್ಳಿ. ಈ ಥರ ಗ್ರೀನಾಗೇ ಇರಬೇಕು ಫ್ರೆಂಡ್ಸ್. ಪುದೀನ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕಿ ಚೆನ್ನಾಗಿರುತ್ತೆ. ನಾನು ಇವಾಗ ಅರ್ಧ kg ಮಾಡ್ತಾ ಇದ್ದೀನಿ ನಾನು. ಇವಾಗ ಇದೆಲ್ಲ ವೇಸ್ಟ್ ಮಾಡೋದು ಬೇಡ, ಹಾಕ್ಕೊಳ್ಳೋದು. ನೋಡಿ ಫ್ರೆಂಡ್ಸ್, ಇವಾಗ ಇದು ಹಾಕಿದ ತಕ್ಷಣ ಈ ಥರ ಮಾಡಿ, ಈ ಥರ ನೀಟಾಗಿ ಮಾಡಿ ಕಲಿಸ್ಬೇಕು. ಈ ಥರ ಚಿಕನ್ಗೆಲ್ಲ ಮಸಾಲೆ ಎಲ್ಲ ಇಟ್ಕೋಬೇಕು. ಈ ಥರ ಇಟ್ಕೋಬೇಕು. ಈ ಥರ ಇಟ್ಕೊಂಡಿದ ತಕ್ಷಣ ಇವಾಗ 3 ಟೊಮೊಟೊ ಕಟ್ ಮಾಡ್ಕೊಂಡಿದ್ದಲ್ಲ ಅದು ಹಾಕೋಣ. ಇವಾಗ 3 ಟೊಮೊಟೊ ಕಟ್ ಮಾಡ್ಕೊಂಡಿದ್ದಲ್ಲ ಅದು ಹಾಕ್ಕೊಳ್ಳೋಣ. ಇವಾಗ ನೋಡಿ ಫ್ರೆಂಡ್ಸ್, ಈ ಥರ ಮಾಡ್ಕೋಬೇಕು. ಉಪ್ಪು ಹಾಕಿದ್ದೀನಿ ಆಲ್ರೆಡಿ. ಈ ಥರ ಹಾಕ್ಕೊಂಡಿದ ತಕ್ಷಣ ಸ್ವಲ್ಪ ಮೊಸರು ಹಾಕ್ಕೊಳ್ಳೋಣ. ಇವಾಗ ಒಂಚೂರು ಮೊಸರು ಹಾಕ್ಕೊಳ್ಳೋಣ, ಸಾಫ್ಟಾಗಿ ಬರುತ್ತೆ ಅಂತ ನಾನು ಮೊಸರು ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ. ನೋಡಿ ಮೊಸರು ಹಾಕ್ಕೊಂಡ್ರೆ ಟೇಸ್ಟ್ ಸಾಫ್ಟಾಗಿರುತ್ತೆ ಚಿಕನೆಲ್ಲ ಅಂತ. ನೋಡಿ ಹಂಗೇ ಸ್ವಲ್ಪ ನೀರು ಬಿಡ್ಕೊಡೋ ಥರ ಮಾಡಿ ಹಾಕ್ಬೇಕಾದ್ರೆ. ಇವಾಗ ಇದಕ್ಕೆ ಬಿರಿಯಾನಿ ಮಸಾಲೆ ಪೌಡರ್ ಹಾಕೋಣ. ಇವಾಗ
ಬಿರಿಯಾನಿ ಮಸಾಲೆ ಪೌಡರು 1 ಸ್ಪೂನ್ ಇದೆ ಅಷ್ಟೇ ನೋಡಿ. ಬಿರಿಯಾನಿ ಮಸಾಲೆ ಪೌಡರ್ ಹಾಕ್ಕೊಂಡಿದ್ದೀನಿ ನಾನು ಇವಾಗ. ಒಂಚೂರು ಧನಿಯಾ ಪುಡಿ ಹಾಕೋಣ ನೋಡಿ. ಮನೇಲೇ ಮಾಡಿರೋದು ಹೋಮ್ ಮೇಡು. ಬಿರಿಯಾನಿ ಪುಡಿ ಸ್ವಲ್ಪ, ಇದು ಸ್ವಲ್ಪ ನೋಡಿ. ಈ ಥರ ನೀರು ಬಿಟ್ಕೊಬೇಕು ಫ್ರೆಂಡ್ಸ್. ಈ ಥರ ತಿರುಗಿಕೊಡಿ ನೋಡಿ. ನೋಡಿ ಇವಾಗೆ ಸ್ಮೆಲ್ಲು ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ ಫ್ರೆಂಡ್ಸ್. ನೀವು ಮಾಡ್ಕೊಳ್ಳಿ, ಇವತ್ತು ಚೆನ್ನಾಗಿರುತ್ತೆ ನೋಡಿ. ಈ ಥರ ಬರಬೇಕು ಸ್ಮೆಲ್ಲು ನೋಡಿ. ಇದೆಲ್ಲ ಆಗಲಿ. ಆಮೇಲೆ ಇವಾಗ ಏನು ಮಾಡಬೇಕು ಅಂತಂದರೆ 4 ಲೋಟ, 2 ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕ್ಕೊಬೇಕು. ಚಿಕನ್ ಬೇಯೋದಕ್ಕೆಲ್ಲ ಏನು ಬೇಡ. ನೋಡಿ ಫ್ರೆಂಡ್ಸ್ ಯಾವ ಥರ ಆಗಿದೆ ಅಂತ. ಈ ಥರ ಎಣ್ಣೆ ಬಿಡಬೇಕು. ಆವಾಗ ನಾವು ತೊಳೆದಿರೋ ಅಕ್ಕಿನ ಹಾಕ್ಕೋಬೇಕು. ಇವಾಗ ನೋಡಿ ಈ ಥರ ಅಕ್ಕಿ ಹಾಕ್ಕೋಬೇಕು. ನಾನು ಆಲ್ರೆಡಿ ಅಲ್ಲಿ ನೀರು ಕಾಯಕ್ಕೆ ಇಟ್ಟಿದ್ದೀನಿ ನಾನು. ನೋಡಿ ಫ್ರೆಂಡ್ಸ್, ಈ ಅಕ್ಕಿ ಹಾಕಿದ ತಕ್ಷಣವೇ ನಾವು ನೀರು ಇಟ್ಕೊಂಡಿರ್ತೀರಲ್ಲ 4 ಲೋಟ ನೀರು ಅದು ಹಾಕಬೇಕು. ಮಾಮೂಲಿ ಎಣ್ಣೆ ಸಕ್ಕಿಯಲ್ಲೇ ಮಾಡ್ಕೊಳ್ಳಿ. ನೀವು ಬಿರಿಯಾನಿ ರೈಸಲ್ಲಿ ಬೇಕಾದ್ರೂ ಮಾಡ್ಕೊಬೋದು. ಇದ್ರಲ್ಲಿ ಮಾಡ್ಕೊಂಡೆ ಸೂಪರಾಗಿ ಬರುತ್ತೆ ಫ್ರೆಂಡ್ಸ್. ಗ್ರೀನಾಗಿ ಸಖತ್ತಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್. ಇವಾಗ ನೀರು ಹಾಕ್ತಾ ಇದ್ದೀನಿ ನಾನು. ಇವಾಗ ನೋಡಿ ಫ್ರೆಂಡ್ಸ್ ಈ ಥರ ಇರುತ್ತೆ. ಬೇಕಾದರೆ ಒಂಚೂರು ಲೆಮನ್ ಹಾಕ್ಕೋಬೋದು. ಲೆಮನ್ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಈ ಥರ ಆದಮೇಲೆ 1 ಗೀಜು ಹಾಕ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್ ಇವಾಗ ಕುಕ್ಕರ್ ಎತ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ನೋಡಿ ಎಷ್ಟು ಉದ್ರುದ್ರಾಗಿದೆ ನೋಡಿ ಫ್ರೆಂಡ್ಸ್. ಚಿಕನ್ ಬಿರಿಯಾನಿ ರೆಡಿ. ಮನೇಲಿ ಟ್ರೈ ಮಾಡಿ ಎಷ್ಟು ಉದ್ರುದ್ರಾಗಿ ಬಂದಿದೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.